ಪಶ್ಚಿಮ ಘಟ್ಟದ ಸೆರಗಿನಲ್ಲಿರುವ ತಿರುನೆಲ್ವೇಲಿ ಜಿಲ್ಲೆಯಲ್ಲಿರುವ ಒಂದು ನಗರ ಕುಟ್ರಲಾಂ. ಕುಟ್ರಲಾಂನಲ್ಲಿ ನೂರಾರು ಜಲಪಾತಗಳಿವೆ. ಆದ್ದರಿಂದ ಇದೊಂದು ಪ್ರಮುಖ ಪ್ರವಾಸಿ ತಾಣ. ಅಲ್ಲದೆ ಅನೇಕ ಹೆಲ್ತ್ ರೆಸಾರ್ಟ್ಗಳು ಇರುವುದರಿಂದ ದಕ್ಷಿಣ ಭಾರತದ ಸ್ಪಾ ಅಂತಾನೆ ಈ ಊರನ್ನ ಕರೀತಾರೆ. ಇದರ ಹೊರತಾಗಿ ಕುಟ್ರಲಾಂ ಅನೇಕ ಸಿದ್ಧ ಸಂತರನ್ನ ಆಕರ್ಷಿಸುವ ತಾಣ ಕೂಡ ಹೌದು. ಅಗಸ್ತ್ಯ ಮುನಿಯಿಂದ ಪ್ರಸಿದ್ಧವಾದ ಅಗಸ್ತ್ಯ ಮಲೈ ಅನ್ನೋ ಬೆಟ್ಟ ಕೂಡ ಇಲ್ಲಿನ ಪ್ರಮುಖ ಸ್ಥಳವಾಗಿದೆ. ಸುವಡಿ ಸಿದ್ಧ ಎಂಬ ಇಂತಹ ಒಬ್ಬ ಸಿದ್ಧರನ್ನ ಇವತ್ತು ನಾವು ಭೇಟಿಯಾಗಲಿದ್ದೇವೆ. ಸ್ವತಃ ಅಗಸ್ತ್ಯ ಮುನಿಗಳೇ ಬರೆದಿದ್ದಾರೆ ಎನ್ನಲಾಗೋ ಅತಿ ಪುರಾತನ ತಾಳೆಗರಿ ಇವರ ಬಳಿ ಇದೆಯಂತೆ. ಈ ಕಾರಣಕ್ಕೂ ಈ ಸುವಡಿ ಸಿದ್ಧರ ಹೆಸರು ಫೇಮಸ್. ಸಿದ್ಧ ಯೋಗಿಗಳ ಪ್ರಕಾರ ಈ ತಾಳೆಗರಿ ಪ್ರಪಂಚದ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಿದೆಯಂತೆ. ರಹಸ್ಯಗಳ ಕಣಜ ಆಗಿರೋ ಈ ಸಿದ್ಧ ಯೋಗಿಗಳ ಬಳಿ ಇನ್ನೂ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನನ್ನ ಜರ್ನಿನ ತಿರುನೆಲ್ವೇಲಿಯಿಂದ ಶುರು ಮಾಡಿದೆ. ಅಲ್ಲಿಂದ ಇಲ್ಲಿ ತನಕ ಎಲ್ಲಿ ನೋಡಿದ್ರು ಟಾಟಿ ಲಿಂಗಗಳು ಕಾಣಿಸ್ತಿತ್ತು. ಈ ವೆದರ್ಗೆ ಇದು ತುಂಬ ಒಳ್ಳೇದಂತೆ. ಇದನ್ನ ಕುಡಿದು ಇಲ್ಲಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಕೊಟ್ರಾಲಂಗೆ ನಮ್ಮ ಪಯಣ. ಅಣ್ಣ ಇದು ಕೊಡೋಣ. ಯೂಶಲಿ ನಾವು ಬೆಂಗಳೂರಲ್ಲಿ ಟಾಟಿ ಲಿಂಗು ಡೈರೆಕ್ಟಾಗಿ ಕೊಡ್ತಾರೆ. ಇಲ್ಲೊಂದು ಡ್ರಿಂಕ್ ಥರ ಕೊಟ್ಟಿದ್ದಾರೆ. ಇದು ಈ ಊರಲ್ಲಿ ತುಂಬ ಸ್ಪೆಷಲ್ ಅಂತೆ. ಹೀಟ್ನ ಇಮಿಡಿಯೇಟಾಗಿ ರೆಡ್ಯೂಸ್ ಮಾಡುತ್ತೆ. ಸಕ್ಕತ್ತಾಗಿದೆ ಟೇಸ್ಟು. ಡ್ರಿಂಕು ಮತ್ತು ಪಲ್ಪಿಗಾಗಿ ಆ ಫ್ರೂಟು ಸಿಗ್ತಿದೆ. ನಲ್ಲ ಇರ್ಕೆ ಸೂಪರ್. ನಾವು ಸುವಡಿ ಸಿದ್ಧ ಯೋಗಿ ವಾಸ ಇರೋ ಮನೆ ಬಳಿ ಹೋದ್ವಿ. ಆದ್ರೆ ಅವರು ಮನೆಯಲ್ಲಿರಲಿಲ್ಲ. ವಿಚಾರಿಸಿದಾಗ ಹತ್ತಿರದ ಕಾಡಿಗೆ ಧ್ಯಾನ ಮಾಡೋಕೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಅವರನ್ನ ನೋಡೋ ಕಾತುರ ಎಷ್ಟಿತ್ತು ಅಂದ್ರೆ ಸುವಡಿ ಸಿದ್ಧರು ಬರೋ ತನಕ ಕಾಯುವ ವ್ಯವಧಾನ ನಮ್ಮಲ್ಲಿರಲಿಲ್ಲ. ಅವರನ್ನ ಹುಡುಕಿಕೊಂಡು ಕಾಡಿಗೆ ಹೊರಟು ಬಿಟ್ವಿ. ಸುವಡಿ ಸಿದ್ಧ ಯೋಗಿಯನ್ನ ಮೀಟ್ ಮಾಡೋಕ್ಕೂ ಮೊದಲು ಈ ಸಿದ್ಧ ಯೋಗಿಗಳು ಅಂದ್ರೆ ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಸಿದ್ಧಯೋಗಿಗಳು ತಮಿಳುನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾರೆ. ಶೈವ ಪಂಥವನ್ನ ಅನುಸರಿಸುವ ಇವರು ಮೋಕ್ಷ ಪ್ರಾಪ್ತಿಗಾಗಿ ಅಸಂಪ್ರದಾಯಕ ಸಾಧನೆ ಮಾಡ್ತಾರೆ. ಒಂದು ನಿರ್ದಿಷ್ಟ ಯೋಗ ಮಾರ್ಗದ ಮೂಲಕ 8 ರೀತಿಯ ಸಿದ್ಧಿಗಳನ್ನ ಅವರು ಗಳಿಸಿಕೊಂಡಿರ್ತಾರೆ. ಅಷ್ಟ ಸಿದ್ಧಿ ಅಂದ್ರೆ ಸುಲಭ ಅಲ್ಲ, ಅದೊಂದು ರಹಸ್ಯ ಶಕ್ತಿ. ಸಿದ್ಧ ಯೋಗಿಗಳು ಮರ್ಮ ಕಲೆ ಅನ್ನೋ ಸಮರ ಕಲೆಯನ್ನು ಕಲ್ತಿರ್ತಾರೆ. ಅದೆಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಕೇವಲ ದೃಷ್ಟಿ ಮಾತ್ರದಿಂದಲೇ ಪ್ರಾಣ ತೆಗೆಯಬಲ್ಲದು ಈ ಸಮರ ಕಲೆ. ಈ ಸಿದ್ಧ ಸಮಾಜದ ಗುರು ಅಗಸ್ತ್ಯ ಮುನಿ. ಮೋಕ್ಷ ಪಡೆಯೋಕೆ ಈ ಸಿದ್ಧ ಮಾರ್ಗವನ್ನ ಅಗಸ್ತ್ಯ ಮುನಿ ಶಿವನಿಂದ ತಿಳಿದುಕೊಂಡರು ಅನ್ನೋ ನಂಬಿಕೆ ಇದೆ. ಈಗ ನಾವು ಇಂಥ ಒಂದು ಸಿದ್ಧಿ ಪಡೆದ ಸಿದ್ಧ ಪರಂಪರೆಯ ಮುನಿಯನ್ನ ಭೇಟಿ ಮಾಡೋಕೆ ಹೋಗೋಣ. ಸ್ವಾಮೀಜಿನ ಹುಡ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದೆ. ಆಗ ಅವ್ರ ಅಕ್ಕ ಹೇಳಿದ್ರು, ಸ್ವಾಮೀಜಿ ಕಾಡಿಗೆ ಧ್ಯಾನ ಮಾಡಕ್ಕೆ ಹೋಗ್ಯಾರೆ ಅಂತ. ಇದೇ ಆ ಕಾಡು. ಇಲ್ಲಿ ಎಲ್ಲಿಯಾರೆ ಅಂತ ಗೊತ್ತಿಲ್ಲ. ಹಾಗೆ ಹುಡ್ಕೊಂಡೋಣ. ಕಾಡೊಳಗೆ ಕಾಲಿಡ್ತಾ ಇದ್ದ ಹಾಗೆ ಹಾವಿನ ಹುತ್ತದ ಮೇಲೆ ಕುಳಿತ ಕಾವಿಧಾರಿಯೊಬ್ಬರು ಕಾಣಿಸಿದ್ರು. ಹತ್ತಿರ ಹೋದ ಮೇಲೆ ನಾವು ಹುಡುಕುತ್ತಿದ್ದ ಸಿದ್ಧ ಇವರೇ ಅಂತ ಗೊತ್ತಾಯ್ತು. ನಾನು ಸಿದ್ಧಯೋಗಿ ಪಂಥಕ್ಕೆ ಸೇರಿದ್ದ ಒಬ್ಬ ಸಿದ್ಧಯೋಗಿ. ಮೊದಲು ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಮಾಮೂಲಿ ಮನುಷ್ಯನಾಗಿದ್ದೆ. ಒಮ್ಮೆ ಹೀಗೆ ತಿರುವಣಾಮಲೆಗೆ ಹೋದಾಗ ಒಬ್ಬ ಸಿದ್ಧಯೋಗಿ ನನ್ನ ಬಳಿ ಬಂದು, ಈ ಸಮಾಜಕ್ಕೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ನಿನಗೆ ಸಿದ್ಧಯೋಗದ ಜ್ಞಾನ ದಾರೆ ಎಳೆಯೋದು ನನ್ನ ಕರ್ತವ್ಯ, ಸಮಾಜ ಸೇವೆ ಮಾಡೋದು ನಿನ್ನ ಕರ್ತವ್ಯ ಅಂತ ಹೇಳಿದ್ರು. ನಾನು ಒಂದು ಮಾತನ್ನು ಆಡದೆ ಅವರ ಜೊತೆ ಹೊರಟೆ. ಸುಮಾರು 20 ವರ್ಷ ಯೋಗ ಧ್ಯಾನಗಳನ್ನ ಅವರ ಬಳಿ ಕಲಿತೆ. ಇವತ್ತು ಅಗಸ್ತ್ಯ ಮುನಿಗಳ ಸಿದ್ಧಾಂತವನ್ನ ಪಾಲಿಸ್ತಾ ಅವರ ಸೇವೆಯಲ್ಲಿ ತೊಡಗಿದ್ದೀನಿ. ಯೋಗಿ ಹಾವಿನ ಹುತ್ತದ ಮೇಲೆ ಕುಳಿತು ಧ್ಯಾನ ಮಾಡ್ತಾ ಇದ್ದಿದ್ದು ವಿಚಿತ್ರವಾಗಿತ್ತು. ಧ್ಯಾನ ಮಾಡ್ತಾ ಹಾವಿನ ಹುತ್ತದ ಮೇಲೆ ಯಾಕೆ ಕೂತ್ಕೋಬೇಕು? ಅದರ ಹಿಂದೆ ಏನಾದ್ರೂ ಕಾರಣ ಇದೆಯಾ
ಅಥವಾ ಯಾವುದೋ ರಹಸ್ಯನ ನಮ್ಮಿಂದ ಮುಚ್ಚಿಡೋಕೆ ನೋಡ್ತಾ ಇದ್ರಾ? ಈ ಹುತ್ತನೇ ಒಂದು ವಿಸ್ಮಯ. ಇದರೊಳಗಡೆ ಒಂದು ಸಪರೇಟ್ ಲೋಕನೇ ಇದೆ ಅಂತ ಸ್ವಾಮಿಯ ನಂಬಿಕೆ. ಅವ್ರಿಗೆ ತಾಳೆಗರಿ ಶಾಸನ ಸಿಕ್ಕಿದ್ದು ಕೂಡ ಇಲ್ಲಿಂದನೇ. ಮೊದಲೇ ಹೇಳಿದಂತೆ ಅಗಸ್ತ್ಯ ಮುನಿಗಳು ಬರೆದ ತಾಳೆಗರಿಯಲ್ಲಿ ಬ್ರಹ್ಮಾಂಡದ ಭವಿಷ್ಯದ ಬಗ್ಗೆ ವಿವರಿಸಲಾಗಿದೆಯಂತೆ. ಹಾಗಿದ್ರೆ ಅಂಥ ಮುಖ್ಯವಾದ ತಾಳೆಗರಿಯನ್ನ ಕೊಡೋಕೆ ಈ ಯೋಗಿಯನ್ನೇ ಯಾಕೆ ಅಗಸ್ತ್ಯ ಮುನಿಗಳು ಆಯ್ಕೆ ಮಾಡಿಕೊಂಡ್ರು? ಒಂದು ದಿನ ನನ್ನ ಗುರುಗಳು ಈ ಜಾಗದ ರಹಸ್ಯವನ್ನು ಹೇಳಿದ್ರು. ನಾನು ಈ ಜಾಗಕ್ಕೆ ಬಂದು 48 ದಿನಗಳ ಕಾಲ ಒಂದು ವಿಶೇಷ ಪೂಜೆ ಹಾಗೂ ಧ್ಯಾನವನ್ನ ಮಾಡಕ್ ಹೇಳಿದ್ರು. ಈ ರೀತಿ 48 ದಿನಗಳ ಕಾಲ ಈ ಪೂಜೆ ಧ್ಯಾನ ಮಾಡಿದಾಗ ಒಂದು ತಾಳೆಗರಿ ಸಿಗುತ್ತೆ. ಅದರಲ್ಲಿ ಬ್ರಹ್ಮಾಂಡದ ಭವಿಷ್ಯದ ರಹಸ್ಯ ಇರುತ್ತೆ. ಅದನ್ನ ನೀನ್ ಪಡ್ಕೋಬೇಕು ಅಂತ ಹೇಳಿದ್ರು. ಈ 48 ದಿನಗಳಲ್ಲಿ 10 ದಿನ ಈ ಯೋಗಿ ರಹಸ್ಯ ಪೂಜೆ ಮತ್ತು ದೀಪ ಬೆಳಗಿಸಿ ಧ್ಯಾನ ಮಾಡಿದ್ರಂತೆ. ಇದರಿಂದ ಸುವಡಿ ಸಿದ್ಧ ಯೋಗಿಯ ಹಿಂದಿನ ಕರ್ಮ ಮತ್ತು ಪಾಪಗಳು ತೊಳೆದು ಹೋದ್ವಂತೆ. ಮುಂದಿನ 20 ದಿನಗಳು ಮಾಡಿದ ಪೂಜೆಯಿಂದ ಈ ಜನ್ಮದ ಪಾಪ ಕರ್ಮಗಳು ಕಳೆದು ಹೋದ್ವಂತೆ. ಕೊನೆಯ 18 ದಿನ ಮಾಡಿದ ತೀವ್ರ ಪೂಜೆಗಳು ಮತ್ತು ಧ್ಯಾನದ ಫಲವಾಗಿ ಮಹಾಮುನಿ ಅಗಸ್ತ್ಯರ ದರ್ಶನ ಪಡೆಯೋಕೆ ಸಾಧ್ಯ ಆಯ್ತಂತೆ. ಈ ಬ್ರಹ್ಮಾಂಡದ ರಹಸ್ಯದ ಬಗ್ಗೆ ಜ್ಞಾನ ಗಳಿಸೋದು ಅಂದ್ರೆ ಅದು ಸಾಮಾನ್ಯ ಕೆಲಸವಲ್ಲ. 48 ದಿನಗಳು ನಡೆಸಲಾಗೋ ಪೂಜೆ ಅಕ್ಷರಶಃ ಪರ್ಫೆಕ್ಟ್ ಆಗಿರ್ಬೇಕು. ಒಂದೇ ಒಂದು ಸಣ್ಣ ತಪ್ಪು ಕೂಡ ಇಡೀ ಪೂಜೆಯನ್ನೇ ನಿಷ್ಫಲಗೊಳಿಸಬಹುದು. ಆದರೆ ಈ ತಾಳೆಗರಿಯನ್ನ ಪಡೆದ ನಂತರ ಸುವಡಿ ಸಿದ್ಧಯೋಗಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಓದು ಬರಹ ಎಲ್ಲ ಗೊತ್ತಿದ್ರು ಸುವಡಿ ಯೋಗಿಗಳಿಗೆ ತಾಳೆಗರಿಯಲ್ಲಿ ಬರೆದಿರುವ ಒಂದೇ ಒಂದು ಲಿಪಿ ಕೂಡ ಅರ್ಥವಾಗಲಿಲ್ಲ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಅನೇಕ ಯೋಗಿಗಳನ್ನ ಇವರು ಭೇಟಿ ಮಾಡತೊಡಗಿದ್ರು. ತಾಳೆಗರಿ ಸಿಕ್ಕಿ ಅದನ್ನ ನಾನು ಓದಕ್ ಆಗದೆ ಇರುವಾಗ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಯ್ತು. ನಾನೆಲ್ಲೋ ಆ 48 ದಿನದ ವಿಶೇಷ ಪೂಜೆಯಲ್ಲಿ ತಪ್ಪು ಮಾಡಿದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡಕ್ ಶುರುವಾಯ್ತು. ಆಗ ತಕ್ಷಣ ನನ್ನ ಗುರುಗಳನ್ನ ಭೇಟಿ ಮಾಡಕ್ಕೆ ತಿರುವಣಾಮಲೆಗೆ ಹೊರಟೆ. ಆದ್ರೆ ನಾನು ಅಲ್ಲಿ ಹೋದಾಗ ನನ್ನ ಗುರುಗಳು ನನಗೆ ಸಿಗ್ಲಿಲ್ಲ. ಸುಮಾರು 10 ದಿನ ಅವ್ರಿಗೋಸ್ಕರ ಕಾದ್ ಕೂತೆ. ಕೊನೆಗೆ ಒಂದು ಮಧ್ಯರಾತ್ರಿ ಅವರು ನನ್ನ ಬಳಿ ಬಂದು ನನ್ನ ಕೈಗೆ ಒಂದು ವಾಲೆಯನ್ನು ಕೊಟ್ಟರು. ಇದನ್ನ ಧರಿಸ್ಕೊಂಡ್ರೆ ನಿನ್ನ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಇದನ್ನ ಬಲಕಿವಿಗೆ ಹಾಕೋಬೇಕು ಅಂತ ಹೇಳಿದ್ರು. ವಿಚಿತ್ರ ಅಂದ್ರೆ ಇದನ್ನ ಹಾಕೊಂಡು ತಾಳೆಗರಿನ ಓದಕ್ ಶುರು ಮಾಡಿದಾಗ ಅದರ ಅರ್ಥಗಳು ನನಗೆ ಕೇಳ್ಸಕ್ ಶುರುವಾಯ್ತು. ಅಲ್ಲಿಂದ ನಾನು ಜನಗಳಿಗೆ ಅವರ ಭವಿಷ್ಯವನ್ನ ಇದನ್ನ ಓದೋದ್ರಿಂದ ಹೇಳಕ್ ಶುರು ಮಾಡಿದೆ. ಈ ರೀತಿ ನಾನು ಜನಗಳ ಸೇವೆ ಮಾಡ್ತಾ ಇದ್ದೀನಿ. ಆದರೆ ಇವರು ಒಂದೇ ಕಿವಿ ಓಲೆಯನ್ನ ಯಾಕೆ ಕೊಡ್ತಾರೆ? ನಮ್ಮ ಮನಸ್ಸಿನಲ್ಲಿ ಮೂಡಿದ ಮೊದಲ ಪ್ರಶ್ನೆಯೇ ಇದು. ಆದ್ರೆ ಯೋಗ ವಿಜ್ಞಾನವನ್ನು ನೋಡಿದಾಗ ನಮಗೆ ತಿಳಿದು ಬಂದ ವಿಷಯ ಏನು ಅಂದ್ರೆ, ನಮ್ಮ ದೇಹದಲ್ಲಿ ಬಲ ಮತ್ತು ಎಡ ಅಂತ 2 ಭಾಗವಿದೆ. ಬಲಭಾಗ ಪುರುಷ ಶಕ್ತಿಯಿಂದ ಕೂಡಿದ್ರೆ ಎಡಭಾಗ ಪ್ರಕೃತಿ ಶಕ್ತಿಯಿಂದ ಆವರಿಸಿಕೊಂಡಿದೆ. ಬಲಭಾಗದ ಕಿವಿಯಲ್ಲಿ ಓಲೆ ಧರಿಸೋದ್ರಿಂದ ಶಿವಸತ್ವ ಜಾಗೃತಗೊಳ್ಳುತ್ತೆ. ಹೀಗೆ ಬಲಭಾಗವನ್ನ ಸಕ್ರಿಯಗೊಳಿಸೋದ್ರಿಂದ ನಾವು ಭವಿಷ್ಯ ಕೇಳೋಕೆ ಸಾಧ್ಯವಾಗುತ್ತೆ. ಆದಿಗೂಢ ಅಪರೂಪದ ಭವಿಷ್ಯವನ್ನ ಕೇಳೋಕೆ ನಾವು ಉತ್ಸುಕರಾಗಿದ್ವಿ.